ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ನಿನ್ನೆ ದಿವಸ ಸೌಜನ್ಯ ಭೇಟಿ ಚರ್ಚೆ ಮಾಡಿದ್ವಿ. ಆ ಭೇಟಿ ವೇಳೆ ವೀರಶೈವ ಲಿಂಗಾಯತ ಮಹಾಸಂಗಮದ ಬಗ್ಗೆ ಚರ್ಚೆ ಆಯಿತು. ನಾವು ಯಡಿಯೂರಪ್ಪನವ್ರನ್ನ, ವಿಜಯೇಂದ್ರ ಅವ್ರನ್ನ ಕೇಳಿ ಮಹಾಸಂಗಮ ಎಲ್ಲಿ ಪೂರ್ವ ಸಭೆಗಳು ಮಾಡಿಲ್ಲ. ಪ್ರಾರಂಭದಲ್ಲಿ ವಿಜಯೇಂದ್ರ ಅವರು ಮತ್ತು ಯಡಿಯೂರಪ್ಪನವರು ಸಮಾಜದ ಸಭೆಗಳನ್ನು ನಡೆಸಬಾರಂತಲೇ ಹೇಳಿದರು. ನಿನ್ನೆನೂ ಅದೇ ಚರ್ಚೆ ಆಯಿತು. ನಾವು ಈಗಾಗಲೇ ಎಲ್ಲ ಕಡೆ ವೀರಶೈವಲಿಂಗಾಯತ ಮಹಾಸಂಗಮದ ಪೂರ್ವಭಾವಿ ಸಿದ್ಧತಾ ಸಭೆಗಳನ್ನ ಮಾಡ್ತಾ ಇದ್ವಿ. ಈ ಸಭೆಗಳ ಉದ್ದೇಶ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ನಾವು ವೀರಶೈವ ಲಿಂಗಾಯತ ಒಳಪಂಗಡಗಳು ಒಂದಾಗಬೇಕು, ಒಂದು ವೇದಿಕೆಯಲ್ಲಿ ಬರಬೇಕು. ಇನ್ನು ಈ ಸರ್ಕಾರ ಜಾತಿ ಜನಗಣತಿಯನ್ನು ಯಾರ ಮನೆ ಬಾಗಿಲಿಗೆ ಕಳಿಸಿದೆ. ನಾವು 1.5 ಕೋಟಿಗೆ ಹೆಚ್ಚಿದ್ದೀವಿ ವೀರಶೈವ ಲಿಂಗಾಯತರು. ಏನು ಜಾತಿ ಜನಗಣತಿ ಅವೈಜ್ಞಾನಿಕ, ಜಾತಿ ಜನಗಣತಿನೂ ಸಹ ಅವೈಜ್ಞಾನಿಕವಾಗಿದೆ. ಇದನ್ನು ನಾವೆಲ್ಲ ಕಡೆ ವಿರೋಧ ಮಾಡಿದ್ವಿ. ಜಾತಿ ಜನಗಣತಿಯನ್ನು ವಿರೋಧ ಮಾಡಿದ್ವಿ. ಇನ್ನು ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ಸಮಾವೇಶವನ್ನು ಸಹ ಮಾಡ್ತೀವಿ ಅಂತ ಹೇಳಿದ್ದೀವಿ. ಯಾವುದೇ ಕಾರಣಕ್ಕೂ ಸಭೆಗಳು ನಿಲ್ಲಲ್ಲ. ನಾವು ನಮ್ಮ ಏನು ಮುಖಂಡರು ಚರ್ಚೆ ಮಾಡಿದ್ದೀವಿ. ಇದು ಭಾರತೀಯ ಜನತಾ ಪಾರ್ಟಿಗೂ ಸಂಘಟನೆಗೂ ವೀರಶೈವ ಲಿಂಗಾಯತ ಮಹಾಸಂಗಮಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನೋಡಿ, ಬೇರೆ ಬೇರೆ ಅನ್ಯ ಸಮಾಜಗಳು, ಅನ್ಯ ಧರ್ಮಗಳು ಅವರ ಸಮಾಜದ ಸಂಘಟನೆಗೆ ಅವ್ರು ಮಾಡ್ತಾರೆ. ನಾವು ಸಹ ಒಂದಾಗಬೇಕು. ವೀರಶೈವ ಲಿಂಗಾಯತ ಒಳಪಂಗಡ ಒಂದಾಗಬೇಕು, ಜಾತಿ ಜನಗಣತಿ ವಿರೋಧ ಮಾಡಬೇಕು. ಮತ್ತು ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಹಳಷ್ಟು ಜನ ಬಡವರಿದ್ದಾರೆ. ಎಲ್ಲರೂ ಆರ್ಥಿಕವಾಗಿ ಸದೃಢರಾಗಿ ಬಲಾಢ್ಯರಿಲ್ಲ. ಸಮಾಜದಲ್ಲಿ ಯಾರು ಶೈಕ್ಷಣಿಕವಾಗಿ ಆರ್ಥಿಕ ಹಿಂದುಳಿದರೆ ಅವರಿಗೆ 2A OBC ಮೀಸಲಾತಿ ಕೊಡಲೇಬೇಕು. ಇದು ನಮ್ಮ ಉದ್ದೇಶ. ಹಾಗಾಗಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಏನು ಈಗಾಗಲೇ ಸಂಘಟನೆ ನಾವೆಲ್ಲ ಹೊರಟಿದ್ದೀವಿ, ಮುಖಂಡರುಗಳು. ಯಾವುದೇ ಕಾರಣಕ್ಕೂ ಈ ಸಮಾವೇಶಗಳು ನಿಲ್ಲಲ್ಲ, ಪೂರ್ವ ಸಿದ್ಧತಾ ಸಭೆಗಳು ಮಾಡಲ್ಲ, ನಿಲ್ಲಲ್ಲ. ವಿಜಯೇಂದ್ರ ಯಡಿಯೂರಪ್ಪನವರು ಪ್ರಾರಂಭದಲ್ಲಿ ನಮಗೆ ಮಾಡಬಾರಂತ ಹೇಳಿದರು. ಭಾರತೀಯ ಜನತಾ ಪಾರ್ಟಿಗೂ, ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೂ ಮತ್ತು ಈ ಒಂದು ಪೂರ್ವ ಸಿದ್ಧತಾ ಸಭೆಗಳು ನಡೀತೀವಲ್ಲ ಮಹಾಸಂಗಮದ್ದು, ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾವು ಎಲ್ಲ ಕಡೆ ಈಗಾಗಲೇ ಸಮಾಜದ ಮುಖಂಡರುಗಳು ಕೇವಲ ರೇಣುಕಾಚಾರ್ಯ ಒಬ್ಬನೇ ಅಲ್ಲ, ಸಮಾಜ ಸಂಘಟನೆ ಆಗಬೇಕು. ನಾವು ಹಾಗೆ ಆಗ್ತೀವಿ. ನಮ್ಮ ಸಮಾವೇಶಗಳು ನಿಲ್ಲಲ್ಲ, ಪೂರ್ವ ಸಭೆಗಳು ನಿಲ್ಲ, ಎಲ್ಲ ಕಡೆ ಪ್ರವಾಸ ಮಾಡ್ತೀವಿ.